ಅವ್ನ್ ಬೌಲರೇ ಅಲ್ಲ ಸುಧರ್ಮ. ಹೌದಾ? ಇನ್ನೇನ್ ನಡ್ಕೊಂಬಂದ್ ಬಾಲ್ ಹಾಕ್ತಾನೆ ಸುಮ್ನೆ. ಅವ್ನು ಆಕ್ಚುಲಿ ಬಾಲರ್ ಅಲ್ವಾ? ಆಲ್ರೌಂಡರ್ ಅವ. ಬೌಲರೇ ಬಟ್ ಬೌಲರ್ ಅಲ್ಲ. ನಾನೇನು ಅನ್ಕೊಂಡಿದ್ದೆ ಗುರು ಅವನ್ನ. ಆಕ್ಚುಲಿ ಅವನು BBL ಫೈನಲ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವನೇ. ಇವನಾ? ನಮಸ್ಕಾರ ಸುಧರ್ಮ. ನಮಸ್ಕಾರ. ಏನಂತೀರಾ? ಎಲ್ಲಾರಮ್ಮ ಏನೆಲ್ಲ ಹೇಳ್ಬೇಕು, ನೀವೇ ಹೇಳ್ಬೇಕು. ಎಲ್ಲ ದೊಡ್ಡೂರವರು, ಪುಣೆಯವ್ರು ಹೇಳ್ಬೇಕು, ಬೆಂಗಳೂರವ್ರು ಏನ್ ಹೇಳೋಣ. ನಾವಿಲ್ಲಿ ಇಲ್ಲ ಮಾರೆ, ಬರ್ಬೇಕು ಆ ಕಡೆಗೆ. ಈ ಕಡೆ ಬಂದ್ಬಿಡಿ ಬೇಗ. ಆ ಕಡೆ ಬಂದು ಮ್ಯಾಚ್ ನೋಡ್ಬೇಕು. RCB ಅವ್ರ ಮೊನ್ನೆ ಗೆದ್ರಲ್ಲ, ಹೋಮ್ ಗ್ರೌಂಡ್ ಮ್ಯಾಚಸ್ ಚೆನ್ನಾಗಿರ್ತದೆ. ಭಾನುವಾರ ಬಂದ್ಬಿಡು ಮ್ಯಾಚಿಗೆ. ಏನಂತೀರಾ? ನೋಡಿದ್ರೆ ನಿನ್ನ ಮ್ಯಾಚ್? ನನ್ನ ಮ್ಯಾಚು ಓಕೆ, ಚೆನ್ನಾಗಿತ್ತು ಮ್ಯಾಚು, ಬಟ್ ಒನ್ ಸೈಡೆಡ್ ಆಯ್ತು. ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದು ಈಗ ಅಷ್ಟು ಬೌಲಿಂಗ್ ಟ್ರ್ಯಾಕ್ ಇಲ್ಲ ಹೈದರಾಬಾದ್ ಅವ್ರಿಗೆ, ಬಟ್ ಸ್ಟಿಲ್ ದೇ ಪುಲ್ಡ್ ಆಫ್ ಅನ್ಸುತ್ತೆ ನನ್ಗೆ. ಹೈದರಾಬಾದ್ ಪುಲ್ಡ್ ಆಫ್ ಅನ್ನೋದ್ಕಿಂತ ಇವರೇ ರನ್ಔಟ್ ಕೊಟ್ಬಿಟ್ರು. ಯಾವ್ದಾದ್ರು ಕ್ಯಾಮ್ರನ್ ಗ್ರೀನ್, ಅಂಕ್ರೀಶ್ ರಂಕಮೇಶ್ ಇವರೇ ಔಟ್ ಆದ್ರು. ಅವ್ರು ಔಟ್ ಮಾಡ್ಲಿಲ್ಲ, ಇವರೇ ಔಟ್ ಆದ್ರು. ಆಕ್ಚುಲಿ ಹೋಪ್ ಮಾಡ್ತಿದ್ದೆ ಇನ್ನ ರಘುವಂಶಿ ಆಡ್ತಿದ್ದೇನೋ ಅಂತ, ಯಾಕಂದ್ರೆ ಅವನಿಗೆ ಒಳ್ಳೆ ಇದು ಇತ್ತು, ಸ್ಟೇಜ್ ಸೆಟ್ ಇತ್ತು ಅವನಿಗೆ. ಮ್ಯಾಚ್ ಮಾಡಿಸ್ತಿದ್ದ ಇಲ್ಲ, ಕ್ಯಾಮ್ರನ್ ಗ್ರೀನ್ 1-2-3 ಓವರ್ಸ್ ಆಡಿರ್ ಸಾಕಿತ್ತು ಸುಧರ್ಮ, ಗೆದ್ಬಿಡ್ತಿದ್ರು. ಹೌದೌದು. ಬಟ್ ಯಾಕೆ ಒಂದ್ ಬೇಜಾರಂದ್ರೆ ಇವ್ರನ್ನ ಆಡ್ಸಿರ್ಲಿಲ್ಲ, ಇವ್ರನ್ನ ಕೋವಿಡ್ ಬೌಲರ್ನವ್ರು. ಅದು ಬಾರಿ ಬೇಜಾರಾಯ್ತು. ಹೇಳ್ಬೇಕಂದ್ರೆ ಅವ್ರ ಕಡೆ ಬ್ಯಾಟಿಂಗ್ ಫಸ್ಟ್ ಮ್ಯಾಚ್ ಅಲ್ಲಿ ಇದು ಯಾವ್ದು ನಮ್ಮ ಬೆಂಗಳೂರು ಜೊತೆ ಆಡಿದಿರೋ ಮ್ಯಾಚ್ ಅಲ್ಲಿ ಯಾರು ಪರ್ಫಾರ್ಮ್ ಮಾಡಿರ್ಲಿಲ್ಲ ಬ್ಯಾಟಿಂಗ್ ಅಲ್ಲಿ. ಅಷ್ಟು ಹೇಳ್ಕೋ ಅಂತ ಪರ್ಫಾರ್ಮೆನ್ಸ್ ಏನೇ ಇರ್ಲಿಲ್ಲ. ಅವ್ರು ಅದನ್ನೇ ರಿಟೇಲಿಯೇಟ್ ಮಾಡಿ ಆಡಿದ್ರೇನೋ ಅನ್ಸುತ್ತೆ ಒಂಥರ. ಇಲ್ಲ, ಓಪನಿಂಗ್ ಪವರ್ ಪ್ಲೇ ಒಳ್ಳೆ ಸ್ಕೋರ್ ಬಂತು. ಅಭಿಷೇಕ್ ಶರ್ಮಾ ಮತ್ತೆ ರಾವಿಸ್ ಹೆಡ್. ಒಂದ್ ಲೆಕ್ಕಕ್ಕೆ ಟೀಮ್ ಎಫರ್ಟ್ ಗೇಮ್ ಅನ್ಕೊಳ್ಬಹುದು, ಯಾಕಂದ್ರೆ ಒಬ್ಬರಲ್ಲ 3 to 4 ಮೆಂಬರ್ಸ್ ಆಡಿರೋದು. ಕಾನ್ಸ್ಟೆಂಟ್ ನಿತೀಶ್ ಕುಮಾರ್ ರೆಡ್ಡಿ ಆದ್ರೆ ಅಭಿಷೇಕ್. ನನಗೆ ಬೇಜಾರ ಅಂದ್ರೆ ನಮ್ ಕೋವಿಡ್ ಬೌಲರ್ ಆಡ್ಸಿರ್ಲಿಲ್ಲ ಅವರು. ಆಡಿಸರೇನು? ಹರ್ಷಲ್ ಪಟೇಲ್ ಇರ್ಲಿಲ್ಲ, ಕೋವಿಡ್ ಬೌಲರ್ ಬೇಕಿತ್ತು. ಇಲ್ಲಿ ತರ್ತಾರೆ ಏನಂದ್ರೆ ಇನಿಷಿಯಲ್ ಸ್ಟೇಜಸ್ ಮ್ಯಾಚಸ್ ಅಲ್ಲ, ಅವರಿಗೂ ಬೌಲಿಂಗ್ ಸ್ವಲ್ಪ ಪರ್ಫಾರ್ಮೆನ್ಸ್ ಅಷ್ಟು ಇಲ್ಲಲ್ಲ. ಐ ಥಿಂಕ್ ದೇ ಆರ್ ಟ್ರೈಂಗ್ ಫಾರ್ ಕಾಂಬಿನೇಷನ್ಸ್ ಅನ್ಸುತ್ತೆ. ಇನ್ನೊಂದ್ ಏನ್ ವಿಷಯ ಗೊತ್ತಾ ಸುಧಮ್, ಅವ್ರ ಇಬ್ರು ಕೋವಿಡ್ ಬೌಲರ್ಸ್. ಅವ್ರ ಕಡೆ ಒಬ್ರಿದ್ದಾರೆ ವರುಣ್ ಚಕ್ರವರ್ತಿ ಅಂತ, ಇವ್ರ ಕಡೆ ಹರ್ಷಲ್ ಪಟೇಲ್. ಅವ್ರಿಬ್ರು ಕೋವಿಡ್ ಅಲ್ಲಿ ಮಾತ್ರ. ಹೌದು, ವರುಣ್ ಚಕ್ರವರ್ತಿ ಆಡ್ಸಿಲ್ಲಲ್ಲ. ವರುಣ್ ಚಕ್ರವರ್ತಿ ಸಹ ಆಡ್ಸಿಲ್ಲಲ್ಲ. ಆಡ್ಸಿದ್ರು, ಬಟ್ ಒಂದೇ ಓವರ್ಗೆ 25 ಹೊಡೆದ್ನಲ್ಲ ಅಭಿಷೇಕ್ ಶರ್ಮಾ ಫಸ್ಟ್ ಓವರ್. ಸಾರಿ ಕರೆಕ್ಟ್. ಅವ್ನ್ ಏನ್ ಸುಖ ಇಲ್ಲ, ನನಗೆ ಅವ್ನ ಇಷ್ಟನೇ ಆಗಲ್ಲ. ದಿನ ಅವನಿಗೆ ಬೈಯೋದು ಅಂದ್ರೆ ನಂಗೆ ಇಷ್ಟ. ಪೇನಿಂಗ್ ಸಹ ಹೊಡೆದ್ರಲ್ಲ ಫಸ್ಟ್ ಓವರ್ ಅಲ್ಲಿ. ಅವ್ನ್ ಬೌಲರೇ ಅಲ್ಲ ಸುಧರ್ಮ. 111, 115 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಆಗ್ತಾರೆ. ಅವ್ನ್ ಸಿಕ್ಸ್ ಹೊಡಿತಾನೆ. ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ಅವ್ನ್ ಟಿಮ್ ಪೇನ್ ಬಗ್ಗೆ, ನಮ್ ಕರ್ನಾಟಕ ಬೌಲರ್ ಅಭಿಲಾಷ್ ಶೆಟ್ಟಿ ಅವರೇ ಇದಾರೆ. ಅವರೇ ಇವ್ರಿಗಿಂತ ಜೋರಾಗಿ ಬಾಲ್ ಹಾಕ್ತಾರೆ. ಇನ್ನೇನ್ ನಡ್ಕೊಂಬಂದ್ ಬಾಲ್ ಹಾಕ್ತಾನೆ ಸುಮ್ನೆ. ಅವ್ನು ಆಕ್ಚುಲಿ ಬಾಲರ್ ಅಲ್ವಾ? ಆಲ್ರೌಂಡರ್ ಬಟ್ ಬೌಲರ್ ಅಲ್ಲ. ನಾನೇನು ಅನ್ಕೊಂಡಿದ್ದೆ ಗುರು ಅವನ್ನ. ಆಕ್ಚುಲಿ ಅವನು BBL ಫೈನಲ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವನೇ. ಇವನೇ ಪೈನು. 35 ವರ್ಷ, ಇಂಗ್ಲೆಂಡ್ ಕೌಂಟಿ ಎಲ್ಲ ಆಡ್ತಾನೆ. ಡೆಬ್ಯೂ ಎಲ್ಲೂ ಆಗಿಲ್ಲ. ಐ ಥಿಂಕ್ ಇದು ಡೆಬ್ಯೂ ಇರ್ಬೇಕಲ್ಲ, ಒಂದು IPL ಡೆಬ್ಯೂ ಅಲ್ಲ? IPL ಡೆಬ್ಯೂ. ಅವ್ರ ಕಡೆ ಯಾರೋ ಇದ್ರು, ಯಾರು ಬ್ರೆಂಡನ್ ಕಾರ್ಸ ಯಾರೋ ಒಬ್ಬ ಬ್ಯಾಟ್ಸ್ಮನ್ ಆಸ್ಟ್ರೇಲಿಯಾದ ಯಾರೋ ಇದ್ರು. ಅವ್ರ ಬದಲಿಗೆ ರಿಪ್ಲೇಸ್ಮೆಂಟ್ ಇವನ್ ಬಂದಿದ್ದು. ಅದ್ ಏನ್ ಆಗ್ತಾನೋ. ಇನ್ನೊಂದ್ ಓವರ್ ಏನಾದ್ರು ಫಿನ್ನಲ್ ನನಗೆ ಮತ್ತೆ ಇವನ್ ಸಿಕ್ಕಿದ್ರೆ 6 ಹೊಡಿತಿದ್ದ ಗುರು, ಪಕ್ಕ ಹೊಡಿತಿದ್ದ ಅವ. ಫಿನ್ನಲ್ ಬೇಡ, ಅವ್ನಿಗೆ ಬೇಕಾದ್ರೆ ಕಣ್ಣಿಗೆ ಟೇಪ್ ಹಾಕಿ ಇವ್ನ್ ಬೌಲ್ ಮಾಡ್ತಿದಾರೆ ಅಂದ್ರೆ ಹೊಡಿತಾನೆ. 111, 110. ಜಿಂಕ್ಸ್ ಆಡದ್ ನಾನು. ಯಾರು? ಅಜಿಂಕ್ಯನೇ ಓಕೆ, ಸ್ವಲ್ಪ ಆಡೋದು ಸ್ವಲ್ಪ ಅನ್ಫಾರ್ಚುನೇಟ್. ಸ್ಲೋ ಬಾಲು ಉನ್ನತ್ ಕಟ್ಟೋಳ ಅದು ಔಟ್ ಆದ, ಅಷ್ಟ್ ಬಿಟ್ರೆ ಪರವಾಗಿಲ್ಲ. ಅಜಿಂಕ್ಯರಾನೇ ಆಡ್ತಾವ್ ಮಚ್ಚ, ಡೊಮೆಸ್ಟಿಕ್ ಆಡ್ತಾವ್ ಈ ನಡುವೆ. ಇಲ್ಲ, ಚೆನ್ನಾಗಿ ಆಡ್ದ. ಎಲ್ಲ ಸೈದ್ ಮುಷ್ತಾಕ್ ಅಲಿ ಟ್ರೋಫಿ ಆಡ್ದ, ಅಲ್ಲೂ ಚೆನ್ನಾಗಿ ಆಡ್ದ. ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ಮೇನ್ ಅವ್ರಿಗೆ ಗೇಮ್ ಚೇಂಜ್ ಮಾಡಿ ನಿತೀಶ್ ರೆಡ್ಡಿ 2 ವಿಕೆಟ್ ತಕೊಡ್ತಾನೆ. ಇದು ಮೇನ್ ಆಗಿ ಬೌಲಿಂಗ್ ಅಲ್ಲಿ ಒಳ್ಳೆ ಮಾಡ್ದ. ಮತ್ ಬ್ಯಾಟಿಂಗು ಚೆನ್ನಾಗ್ ಆಡ್ದ. ಆಕ್ಚುಲಿ ಕ್ಲಾಸನ್ ಜೊತೆ ಅದೇ ಪಾರ್ಟ್ನರ್ಶಿಪ್ ಅವ್ರಿಗೆ ಇದಾಗಿದ್ದು. ಕ್ಲಾಸನ್ ನಿತೀಶ್ ರೆಡ್ಡಿ ಹತ್ರ ನಿಯರ್ 70 ಸಮಥಿಂಗ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಕರೆಕ್ಟ್. 39 runs, ಐ ಥಿಂಕ್ 39 40 ಹೊಡೆದಿರ್ಬೇಕಲ್ಲ ನಿತೀಶ್ ರೆಡ್ಡಿ. 39 ಹೊಡೆದ, ಕ್ಲಾಸನ್ 50 ಸಮಥಿಂಗ್ ಹೊಡೆದ. ಒಂಥರ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಆಡಿರೋದು ಇವರು. ಟ್ರಾವಿಸ್ ಹೆಡ್ ಸಹ ಚೆನ್ನಾಗ್ ಆಡ್ದ.
ಶರ್ಮಾ 65 ಏನೋ, ಅಭಿಷೇಕ್ ಶರ್ಮಾ ಅಲ್ಲ? ಇಲ್ಲ 65 ಅಲ್ವಾ, ಅವನು 50 ಮಾಡ್ಲಿಲ್ಲ, 40 ಸಮಥಿಂಗ್, 47 ಹೌದಾ? 46 ಔಟ್ ಅದೇ. ಬಟ್ ಲಾಸ್ಟಿಗೆ ಸ್ವಲ್ಪ ಅದೇ ಅವರು ಹರ್ಷ್ ದುಬೆ ಒಂದ್ 2 4, ಶಿವಲಿಂಗ್ ಕುಮಾರ್ ಹಾ. ಒಂದೊಂದ್ 4 ಬಂದ್ ಸ್ವಲ್ಪ ಸ್ಕೋರ್ ಬೋರ್ಡ್ ನ ಪುಷ್ ಮಾಡಿದ್ರು. ಬಟ್ ಕೆ ಬೌಲಿಂಗ್ ಫುಲ್ ಅಟ್ಟರ್ ಫ್ಲಾಪ್ ಅದು. ಈಗ ಕರಿ ಹೇಳ್ಬೇಕಂದ್ರೆ ನನ್ ಅವ್ರ ಫಸ್ಟ್ ಮ್ಯಾಚ್ ಒಂಥರ ಪಿಟಿ ಅನ್ಸ್ತು ಗುರು. ಅವ್ರ ಬಾಲಿಂಗ್ ಲೈನಪ್ ಇರಲ್ಲ. ಫಸ್ಟ್ ಮ್ಯಾಚ್ ಅವ್ರದ್ದು ಒಂದ್ ಸೈಡ್ ಆಯ್ತು, ಅವ್ರದ್ದು KKR ಅವ್ರದ್ದು. ಅವ್ರಿಗೆ ಅವಾಗಿಂದ ನಂಬ್ಕೊಂಡ್ ಬಂದಿದ್ ನರೇನ್ ಒಬ್ನೇ, ಈಗ ನರೇನು ಹಾ, ಇಲ್ವಾ. ಅವನ್ ಸಹ ಅಷ್ಟು ಕಿಕ್ ಆಗ್ತಿಲ್ಲ ಗುರು. ಅವನಿಗೂ ಕೊಟ್ರು ಹತ್ತತ್ರ 39 ರನ್ಸ್, ಅವನ್ನೆಲ್ಲ ಹೊಡ್ಸ್ಕಂತಾನೆ ಇರ್ಲಿಲ್ಲ. ಅವಂದ್ ಅಲ್ವೇ ಅಲ್ಲ ಗುರು, 39 ರನ್ಸ್ ಅವ್ನು ಯಾವಾಗ ಹೊಡ್ಸ್ಕೊಂಡಿದ್ನು. ಅವ್ನು ಯಾವ್ದೋ ವರುಣ್ ಕಾಲದಲ್ಲಿ ಚಕ್ರವರ್ತಿ ಹೊಡ್ಸ್ಕೊಂಡ್. ಅಂತೂ ಅವ್ನ್ ಫಸ್ಟ್ ತೆಗ್ದು ಆಚೆ ಹಾಕ್ಬೇಕು ಅವ್ನ. 2 ಓವರ್ 31 ಹೊಡ್ಸ್ಕಂದ. ನಾನು ಆಕ್ಚುಲಿ ಹೋಪ್ ಮಾಡ್ತಿರೋ ಒಬ್ಬರೇ ಬೌಲರ್ ಮೇಲೆ, ಅದೂ ವರುಣ್ ಚಕ್ರವರ್ತಿ ಮೇಲೆ. ಈಗ ಸರಿ ODI ಅವ್ನ್ಗೇನ್ ಮ್ಯಾಚ್ ಅಪ್ಪ ಅವನಿಲ್ಲ, ಅಂತಂದ್ರೆ ಏನಾದ್ರು. ಅವನು ಕೋವಿಡ್ ಬೌಲರ್. ಅವ್ನು ಕೋವಿಡ್ ಮುಗ್ದಾಗಲೇ ಮುಗೀತು, ಅವ್ನು ಕೋವಿಡ್ ಅಲ್ಲಿ ಸಕ್ಸಸ್ ಆದರು. ಅವರು ದುಬೈ ಪಿಚ್ ಬೇಕು ಅವನಿಗೂ, ಹರ್ಷಲ್ ಪಟೇಲ್ಗೂ ದುಬೈ ಪಿಚ್ ಇದ್ರೆ ಮಾತ್ರ ಅವ್ರು ಆಡೋದು. ಇಂಡಿಯಾ ಪಿಚ್ ಫ್ಲಾಟ್ ಅಲ್ಲಿ ಪಿಚ್ ಅಲ್ಲಿ ಆಡಲ್ಲ. ಅಷ್ಟೇ ಆಡೋದವ್ರು. ಬರೀ ಕೋವಿಡ್ ಪಿಚ್ ಬೇಕು ಅವರಿಗೆ. ಇಲ್ಲ, ಮತ್ ಯಾರು ಅಂದ್ರೆ ನಾನು ಅವನೊಬ್ಬನ ಮೇಲೆ. ಆಮೇಲೆ ಈಗ T20 ಹೀಟ್ ಆಫ್ ದ ಮೂವ್ಮೆಂಟ್ ಒಳಗ ಹೊಡೆದ್ ಬಿಡ್ತಾರ ಮಚ್ಚ. ನೀನ್ ಸ್ಪಿನ್ನರ್ ಆಡ್ಸು, ಇಟ್ ಡಸಂಟ್ ಮ್ಯಾಟರ್ ಅನ್ಸುತ್ತೆ. ಅದು ಕರೆಕ್ಟ್. ಮತ್ ಇನ್ನೊಂದೇನು ಅಂದ್ರೆ ಸ್ವಲ್ಪ 2 ರನ್ಔಟ್ ಇತ್ತಲ್ಲ, ಅದೇ ಟರ್ನ್ ಆಗಿದ್ ಹಾ, ಮ್ಯಾಚ್. SRH ಕಡೆ ಫುಲ್ ಅಲ್ಲಿ ಹೌದೌದು. ಬ್ಯಾಡ್ದಿತ್ತು. ಕೈಲಿದೆ ಸುಮ್ನೆ ಓಡಿದ್ರು ಇಬ್ರು. ಅದೇನಾರು ಆಗ್ಲಿಲ್ಲ ಅಂದ್ರೆ ಬೇರೆ ತರ ಇರ್ತಿತ್ತೆ. ಇಲ್ಲ ಹಾ, ಅಂದ್ರೆ ಏನೋ ಮೈಟ್ ಬಿ ಚಾನ್ಸಸ್ ಇದ್ವು ಅಂತ ಅನ್ಸುತ್ತೆ. ಫಿನ್ ಎಲ್ಲ ನೀನೊಂದ್ 2 3 ಓವರ್ಸ್ ನಿಂತಿದ್ರೆ ಸ್ಕ್ರೀಸ್ ಅಲ್ಲಿ ಹೇಳ್ಕೊಂಡ್ಬಿಡ್ತಿದ್ದ ಮಚ್ಚ. ಅಂದ್ರೆ ಅದು ಟಾಪ್ ಆರ್ಡರ್ ಬಂದು ಏನ್ ಡಿಸ್ಟ್ರಾಕ್ಷನ್ ಮಾಡ್ಬೇಕಿತ್ತು ಅದು ಮಾಡ್ಬಿಡ್ತಿದ್ದ ಅವನು, ಇನ್ನೊಂದ್ ಸ್ವಲ್ಪ ಇದ್ರೆ. ಅವ್ರು ಪ್ಯಾಟ್ ಕಮಿನ್ಸ್ ಬರ್ಲಿ ಬಲ್ದೇ ಇರ್ಲಿ, ಆ ಟೀಮ್ ಪೇನ್ ಫರಕ್ ಬೀಳ್ತಿರ್ಲಿಲ್ಲ. ಅವ್ನ್ ಪೇನ್ ನ ಕೂರ್ಸಿರ್ ಒಳ್ಳೇದು ಅವನಿ. ಪೇನ್ ಇನ್ನ 1 ಓವರ್ ಆಡ್ಸ್ಬೇಕಾಗಿತ್ತು, ಇವ್ರು ರನ್ಔಟ್ ಆಗ್ಬಾರ್ದಾಗಿತ್ತು. ಇಲ್ಲ ಆ, ಪಿನ್ ಎಲ್ಲ ನಿದ್ದಿದ್ರೆ ಕೊಡ್ತಾನೆ ಇರ್ಲಿಲ್ಲ ಬೌಲಿಂಗು, ಬಾಲ್ ತುಂಡಾಗ ಹೌದ್ ಹೋಗ್ತಿತ್ತು. ಹೌದೌದೌದು. ಅವನ್ ಹೊಡೆದೇ ಬಿಡ್ತಿದ್ದ, ಅವನ್ ನಿಂದಿರ್ತಿರ್ಲಿಲ್ಲ. ಮತ್ ಇನ್ನೊಂದ್ ಏನು ಅಂದ್ರೆ KKR ಬೌಲಿಂಗ್ ಅಲ್ಲಿ ಪವರ್ ಪ್ಲೇ ಫಸ್ಟ್ ಓವರ್ ಓಕೆ, ವೈಭವ್ ಅವರು ಚೆನ್ನಾಗ್ ಮಾಡ್ದ. ಹ್ಮ್. ಬಟ್ ಸೆಕೆಂಡ್ ಓವರ್ ರನ್ ಬಿದ್ಮೇಲೆ ಬಾಲ್ ಅಷ್ಟ್ ಮೂವ್ಮೆಂಟ್ ಆಗಲ್ಲ. ನಿಂಗೆ ಒಂದ್ಸರಿ ಬಾಲಿಗೆ ಹೊಡ್ತಾ ಬಿತ್ತು, ರಮ ಹೊಡೆದ್ರು ಅಂದ್ರೆ ಅದು ಸ್ವಿಂಗ್ ಅಷ್ಟ ಆಗಲ್ಲ. ಹೌದು. ಬಾಲ್ ಎಷ್ಟು ಸ್ಮೂತ್ ಆಗಿ ಹೊಡ್ತಾ ಬೀಳಲ್ಲ, ಅವಾಗ ಸ್ವಿಂಗ್ ಆಗುತ್ತೆ, ಏನಾದ್ರು ಮೂವ್ಮೆಂಟ್ ಸಿಗುತ್ತೆ. 2ನೇ ಓವರ್ ಹೆವಿ ಹೊಡ್ತಾ ಬಿತ್ತು ಅಲ್ಲಿ ಇವನಿಗೆ ಮುಜರ್ ಬಂದ್. ನೆಕ್ಸ್ಟ್ ಓವರ್ ಸ್ವಿಂಗ್ ಮಾಡಕ್ ಆಗ್ಲಿಲ್ಲ. ವೈಭವ್ ಅವರು ಫುಲ್ ಸ್ವಿಂಗ್ ಮೇಲೆ ಡಿಪೆಂಡ್ ಅವನು, ಬೇರೆ ಎಕ್ಸ್ಟ್ರಾ ಏನು ಇಲ್ಲ ಒಂದು. ಕರೆಕ್ಟ್. ಓಕೆ, ನೆಕ್ಸ್ಟ್ ಮ್ಯಾಚ್ KKR ಸ್ವಲ್ಪ ಏನಾದ್ರು ಹೊಸದಾಗಿ ಉಮ್ರಾನ್ ಮಲಿಕ್ನ ಏನಾದ್ರು ಟ್ರೈ ಮಾಡ್ಬೋದು ಅವರು. ಸ್ವಲ್ಪ ಮಾಡ್ಬೋದು. ಪೇಸ್ ಬೇಕು, ಸ್ವಲ್ಪ ಏನಾದ್ರು ಒಂದ್ ಚಾನ್ಸ್ ಕೊಟ್ಟು ಅವನ್ನ ಟ್ರೈ ಮಾಡಿ. ಇನ್ಯಾವ್ದು ಆಪ್ಷನ್ಸ್ ಇಲ್ಲ. ಮತ್ತೆ ಅಲ್ಲಿ ಯಾರಿಲ್ಲ ಲೋಯಿಂಗ್ ಬ್ಯಾಟ್ ಈ ಇಂಪ್ಯಾಕ್ಟ್ ಅಲ್ಲಿ. ಇನ್ನ ಯಾರು ಆಪ್ಷನ್ಸ್ ಇರೋದು ಅವ್ರಿಗೆ? ಇನ್ಯಾರೋ ಮನೀಶ್ ಪಾಂಡೆ ಇದ್ದಾನೆ. ಅವ್ರಿಗೆ ಬೇಕಾಗಿರೋದು ಮೇನು ಲೋವರ್ ಮಿಡ್ಲ್ ಆರ್ಡರ್ ಫಿನಿಶರ್ಸ್ ಬೇಕು, ಒಳ್ಳೆ ಫಿನಿಶರ್ಸ್ ಇಲ್ಲ. ಫಿನಿಶರ್ಸ್ ಇಲ್ಲ. ನಿಂಗ್ ರಿಂಕು ಆದ್ಮೇಲೆ ಆಂಡ್ರೂ ರಮಣ್ದೀಪ್. ರಸಲ್ ಇದ್ದ, ಅವ್ರಿಗೆ ಅಂಜಿಕೆ ಇರ್ತಿರ್ಲಿಲ್ಲ ಆ ಟೈಮಾಗ. ಆ, ಯಾಕಂದ್ರೆ ಅವ್ನ ಎಂತ ಮ್ಯಾಚಸ್ ಸ್ಕೂಲ್ ಆಫ್ ಮಾಡಿದ್ದ. ಇಲ್ಲ ಅಂದ್ರೆ ಇವ್ರು ಒಂದ್ ಚೇಂಜ್ ಮಾಡ್ಕೊಂಬೋದು, ಬೇಕಾದ್ರೆ ನರೇನೆ ಓಪನಿಂಗ್ ಆಡ್ಸ್ಬೇಕು ಇವ್ರು. ಅಂದ್ರೆ ನೀ ಏನಂತೀಯ, ಒಂದ್ ವೇಳೆ ಟಾಸ್ ಡಿಪೆಂಡೆನ್ಸಿ ಅವಾಗ ಮ್ಯಾಟರ್ ಆಗುತ್ತಲ್ಲ. ಅಂದ್ರೆ ನರೇನ್ ಇವ್ರಿಗೆ ಓಪನಿಂಗ್ ಬ್ಯಾಟಿಂಗ್ ಆಡ್ಸಿದ್ರೆ ಬರೋಕ್ತಿತ್ತಂತಂದ್ರೆ ನರೇನ್ ಆಡ್ಸಿ ಒಳ್ಳೆ ಸ್ಕೋರ್ ಪುಟ್ ಅಪ್ ಮಾಡೋ ಚಾನ್ಸ್ ಇರುತ್ತೆ. ಅದು ಬೆಸ್ಟ್. ಯಾಕಂದ್ರೆ ಅವಾಗ ಚೂರ್ ರಿಂಕನ್ ಫೋರ್ಡನ್ ಆಡ್ಸಿದ್ರೆ ಒಂಚೂರು ಬ್ಯಾಟಿಂಗ್ ಇನ್ನೂ ಕರೆಕ್ಟ್, ಡೆಪ್ತ್ ಇರುತ್ತೆ. ಕರೆಕ್ಟ್, ಕರೆಕ್ಟ್. ಸ್ವಲ್ಪ ಒಂದ್ ವಿಕೆಟ್ ಕೊಳಕ್ ಸ್ವಲ್ಪ ಪುಷ್ ಡೌನ್ ಮಾಡಬಹುದು ರಿಂಕು ಸಿಂಗ್ ಅವಾಗ. ಯಾಕಂದ್ರೆ ನೀವು ರಿಂಕು 4 ಡೌನ್ ಸಿಂಗಿಗೆ ರಮಣ್ದೀಪ್, ಟೆನ್ಷನ್ ಇಲ್ಲ. ನೀವು 4 ಡೌನ್ ಆಡ್ಸ್ರಿ 5 ಡೌನ್ ಆಡ್ಸ್ರಿ, ಅವ್ನು ಸ್ವಲ್ಪ ಎಂಡ್ ಮೂಮೆಂಟ್ ಅಲ್ಲಿ ರನ್ಸ್ ಕ್ಯಾಪ್ಚರ್ ಮಾಡ್ತಾನ ಅವ್ನು. ಈಗ 4 ಡೌನ್ ಇನ್ ರಮಣ್ದೀಪ್, ಅಂಕುಲ್ ರಾಯ್ ಆಗಲ್ಲ. ಇಲ್ಲ ಗುರು, ಒಂದೊಂದ್ ಎರಡು ಅಷ್ಟ್ ರಮಣ್ ದೀಪ್ ನಂಬಿಕೆ ನ ಇದೆ. ಸ್ವಲ್ಪ ನಾವು ಹೋಪ್ ಮಾಡ್ಬೋದಾಗ್ಲಿ. ಅನುಕೂಲ್ ರಾಯ್ ಸ್ವಲ್ಪ ಡೊಮೆಸ್ಟಿಕ್ ಟೈಮ್ ಪರ್ಫಾರ್ಮೆನ್ಸ್ ಹಿಡಿಯುತ್ತೆ. ಚೆನ್ನಾಗಿದೆ. ಒಂದ್ ಮ್ಯಾಚ್ ಇನ್ನೂ ನೆನಪಿದೆ, ಕರ್ನಾಟಕ ಮೇಲೆ ಹೌದು, ಒಬ್ನೇ ರಣಜಿಲ್ಲ. ನಿಂತ್ಕೊಂಡು ಹೊಡಿತ. ಆಗ ಕರ್ನಾಟಕ ಜಾರ್ಖಂಡ್ ಒಬ್ನೇ ನಿಂತ್ಕೊಂಡು ಗೆಲ್ಸ್ತಾನೆ. ರೆಡ್ಡಿ ಒಂದು ಒಳ್ಳೆ ನಿತೀಶ್ ಕುಮಾರ್ ರೆಡ್ಡಿ ಒಳ್ಳೆ ಪರ್ಫಾರ್ಮೆನ್ಸ್. ಹೆಂಗು ಒಂದ್ ಮ್ಯಾಚ್ ಹೋಯ್ತು ಹೈದರಾಬಾದ್ಗೆ, ಬಟ್ ಬೌನ್ಸ್ ಬ್ಯಾಕ್ ಆದ್ರು. ಹೈದರಾಬಾದ್ ಓಕೆ, ಸ್ವಲ್ಪ ಕಮಿನ್ಸ್ ಬಂದ್ರೆ ಒಂಚೂರು ಇನ್ನೂ ಈಕ್ವಲ್ ಆಗಿ ಬರ್ಬೋದು, ಪರವಾಗಿಲ್ಲ. ಹಾ, ಹೌದಿನ ಕಮಿನ್ಸ್ ಬೇರೆ. ಕಮಿನ್ಸ್ ಐ ಥಿಂಕ್ ನೆಕ್ಸ್ಟ್ ಮ್ಯಾಚ್ ಬರ್ತಾನೋ, ಆ ನೆಕ್ಸ್ಟ್ ಮ್ಯಾಚ್ ಬರ್ತಾನೆ. ಅವಾಗ ಅವ್ನ್ ಪೇನ್ ನ ಅವ್ರಿಗೆ ಓಡಿಸ್ಬಿಟ್ರೆ ಒಂದ್ ಸ್ವಲ್ಪ ಸಾಕಪ್ಪ. ಅದೇನು ಕೊರತೆ ಇತ್ತು, ಬಾಲಿಂಗ್ ಲೈನ್ ಕೊರತೆ, ಅದೊಂದ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದು. ಯಾಕಂದ್ರೆ ಈಸ್ ಲೈಕ್ ಆಲ್ರೌಂಡರ್ ಅಲ್ಲ ಹೆಂಗು. ಬ್ಯಾಟಿಂಗ್ ಸಹ ಅವನು ಮಿಡಿಲ್ ಎಂಡ್ ಆರ್ಡರ್ ಅಲ್ಲಿ ಆ ಗ್ಯಾಪ್ ಅಲ್ಲಿ ಆಡ್ಕೋತಾನೆ. ಇನ್ KKR ಅಂತ ಬಂದ್ರೆ KKR ಏನು ಆಪ್ಷನ್ಸ್ ಇಲ್ಲ. ಅವರು ಬೌಲಿಂಗು ಇನ್ನೇನು ಟ್ರೈ ಇದೇ ಬೌಲಿಂಗ್ ಹೋಗ್ಬೇಕು. ಉಮ್ರಾನ್ ಅವ್ರು ಮಲ್ಲಿಕ್ ಇದೇ ಒಬ್ಬ ಬಾಲಿಂಗ್ ಆಪ್ಷನ್. ಹೋಗ್ಬೇಕು. ಅದೇ ಬಾಲಿಂಗ್ ಅಲ್ಲಿ ಇರೋ ಆಪ್ಷನ್ ಇಲ್ಲ. ನೀ ಅದೇ ತರ ಉಮ್ರಾನ್ ಮಲ್ಲಿಕ್, ಮೋಸ್ಟ್ಲಿ ನವದೀಪ್ ನರೈನ್ ಸೈನಿ, ನವದೀಪ್ ಸೈನಿ. ಎಸ್ ಎಸ್. ಇನ್ಯಾರು ಅದೇ ಇಲ್ಲ. ನಾನು ಏನ್ಕೋತೀನಿ, 1 2 3 ಮ್ಯಾಚಸ್ ಇವ್ರು ಕಾಂಬಿನೇಷನ್ಸ್ ಟ್ರೈ ಮಾಡಿ ಎಂಡ್ ಮೂಮೆಂಟ್ ಅಲ್ಲಿ ಬಾಲಿಂಗ್ ಲೈನ್ ಅಪ್ ಫರ್ಮ್ ಆಗಿ ಫಿಕ್ಸ್ ಮಾಡ್ಕೊಂಡು ಮೇಲ್ ಟಾಪ್ ಆರ್ಡರ್ ಚೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ KKR ಅವ್ರು. ನೆಕ್ಸ್ಟ್ ಮ್ಯಾಚ್ ಸುನಿಲ್ ನರೇನ್ ಒಂದ್ ಫಸ್ಟ್ ವಿಕೆಟ್ ಆಡಿಸಿ
ಅದ್ ಮಾಡ್ಬೋದು. ಸುನಿಲ್ ನಾರಾಯಣ್ ಬೌನ್ಸ್ ಒಂದ್ ಬ್ಯಾಕ್ ವಿಕೆಟ್ ಮಾಡ್ತಾನೆ. ಕೆಳಗ್ ಪುಷ್ ಮಾಡಿದ್ರೆ ರಿಂಕು ಸಿಂಗ್ ಮೈಟ್ ಆಡ್ ಅಪ್. ವರುಣ್ ಚಕ್ರವರ್ತಿ ಅವ್ನ್ ಬಿಟ್ಬಿಡೋದು ಒಳ್ಳೇದು. ಅವ್ನಿಗೆ ಏನ್ ಯೂಸೇ ಆಗ್ತಿಲ್ಲ, ಬೋರಿ ಮನೆಯಿಂದ ಹೊಡ್ಸ್ಕೊಳೋದೇ ಆಯ್ತು ಅವನು. ಇಲ್ಲ ಗುರು, ಅವನು ಇಂಟರ್ನ್ಯಾಷನಲ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ಈಗ ಅದೇ ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ IPL ಅಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಎಲ್ಲಿ ಪರ್ಫಾರ್ಮೆನ್ಸ್ ಮಾಡ್ದ, ಎಲ್ಲಾ ಮ್ಯಾಚ್ ಹೊಡ್ಸ್ಕೊಂಡ. ಬೆತ್ತಲ್ ಎರಾಬೇರಿ ಹೊಡಿಲಿಲ್ವಾ ಸೆಮಿಫೈನಲ್ ಅಲ್ಲಿ? ಹೌದು ಗುರು, ಒಂದೂರಲ್ಲಿ ಅವನು ಏನೇನೇ ಯಾವಾಗ ಆಗ್ಬಿಟ್ಟ. ಗೊತ್ತಾ ಎಫೆಕ್ಟಿವ್, ನಿಂಗ್ ಸ್ಪಿನ್ ಆಡಕ್ ಬರಲ್ಲ ಅಂದ್ರೆ ಮಾತ್ರ ಎಫೆಕ್ಟಿವ್ ಅವನು. ಯಾರು ಚೆನ್ನಾಗಿ ಸ್ಪಿನ್ ಆಡ್ತಿದ್ರು ಬಾರ್ಸ್ ಕೆಡಕ್ತಾರೆ. ಆಮೇಲೆ ಇನ್ನೊಂದು ಮಿಲ್ಲರು. ಹೀಟ್ ಆಫ್ ದ ಮೂಮೆಂಟ್ ಒಂದ್ ಇರುತ್ತಲ್ಲ IPL ಅಲ್ಲಿ, ಅದು ಹ್ಮ್ ಪ್ರೆಷರ್ ಇಬ್ರು ಬ್ಯಾಟ್ಸ್ಮನ್ ಮತ್ತೆ ಬೌಲರ್ ಇಬ್ರು ಮೇಲೆ ಇರುತ್ತೆ. ಅಷ್ಟೇ ಸಾಕ್. ಇಲ್ಲಿಗೆ SRH KKR ಕತೆ ಮುಗಿಸೋಣ. ಕತೆ ಮುಗ್ಸೋಣ, ಮತ್ತೆ ಮುಗಿಸೋಣ ಸಿಗೋಣ ನೆಕ್ಸ್ಟ್ ಮುಂದಿನ ನೆಕ್ಸ್ಟ್ ಕತೆ, ಮುಂದಿನ ಕತೆ ಇವತ್ ಜೊತೆ.